ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ಇಂದು ಬೆಳಗಾವಿ ಅಧಿವೇಶನ ಪ್ರಾರಂಭವಾಗಿರುವಂಥದ್ದು. ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೀಗ ಬಿಜೆಪಿ ಜೆಡಿಎಸ್ ಅಂದರೆ ವಿಪಕ್ಷಗಳು ಸಾಕಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿವೆ. ಅದೇ ರೀತಿಯಾಗಿ ವಿಪಕ್ಷಗಳ ತಯಾರಿ ಆಗಿರ್ಬೋದು, ಅದೇ ರೀತಿಯಾಗಿ ವಿಪಕ್ಷಗಳ ಅಸ್ತ್ರಗಳಿಗೆ ಪ್ರತಿ ಅಸ್ತ್ರವಾಗಿ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಈಗ ತಲೆಬಿಸಿಯಾಗಿದ್ದಂಥದ್ದು ಈ ಒಂದು ಅಂದ್ರೆ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ತಲೆಬಿಸಿಯಾಗಿತ್ತು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಹಲವು ನಾಯಕರು ಕೂಡ ಅಂದ್ರೆ ಬಿಜೆಪಿ ನಾಯಕರನ್ನ ಹೊರತುಪಡಿಸ್ರಿ ಅಂದ್ರೆ ವಿಪಕ್ಷ ನಾಯಕರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ನಾಯಕರ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡ್ತಾರಂತೆ ಅನ್ನುವಂತಹ ವಿಚಾರವನ್ನ ನಾನು ಕೇಳ್ಪಟ್ಟೆ. ನಾವು ಒಗ್ಗಟ್ಟಾಗಿ ಹೋಗ್ತೇವೆ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ ಅಂತ ಅಂದ್ರು. ಅದೇ ರೀತಿಯಾಗಿ ಈ ಒಂದು ಅಧಿವೇಶನಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಅದೇ ರೀತಿಯಾಗಿ ಎಲ್ಲ ಗೊಂದಲಗಳನ್ನ ನಾವು ಬಗೆಹರಿಸ್ಕೊಂಡಿದ್ದೇವೆ, ಯಾವುದು ಗೊಂದಲಗಳಿಲ್ಲ ಅಂತ ಅಂದಾಗ CLP ಸಭೆಯನ್ನ ಕೂಡ ಮಾಡಿ ಸರ್ಕಾರವನ್ನ ಹೇಗೆ ಅಂದ್ರೆ ಈ ವಿಪಕ್ಷಗಳು ಯಾವ ರೀತಿಯಾಗಿ ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸ್ತವೆ, ಆ ಒಂದು ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಪ್ರತಿ ಉತ್ತರವನ್ನ ನಾವು ಕೊಡಬೇಕು, ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನುವಂತಹ ಎಲ್ಲಾ ತಯಾರಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಾಡ್ಕೊಳ್ತು. ಸೊ ಹೀಗಾಗಿ ಅಂದ್ರೆ ಇವತ್ತಿನಿಂದ ಈಗಾಗಲೇ ಅಧಿವೇಶನ ಪ್ರಾರಂಭವಾಗಿರುವಂತದ್ದು. ನಾನಾಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ನಾಯಕರಿಗಿದ್ದಂತಹ ತಲೆನೋವು ಅಂದ್ರೆ ಈ ಒಂದು ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡ್ತಾರೆ ಅಂತ. ಆದ್ರೆ ಇದೀಗ ಈ ಒಂದು ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರವಾಗಿ ವಿಪಕ್ಷಗಳು ಅಂದ್ರೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರೇ ಎಲ್ಲೂ ಕೂಡ ನಾವು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡ್ತೀವಿ ಅಂತ ಇದುವರೆಗೂ ಕೂಡ ಹೇಳಿಲ್ಲ. ಅದಿನ್ನೂ ಚರ್ಚೆ ಆಗಿಲ್ಲ, ಕೇಂದ್ರ ನಾಯಕರಿಗೆ ತಿಳಿಸ್ತೀವಿ, ಅವ್ರು ಏನ್ ಹೇಳ್ತಾರೆ ನೋಡೋಣ, ತದನಂತರ ನಾವು ಒಂದು ಸಭೆ ಕರೆದು ಅದಾದ ಮೇಲೆ ನಾವೊಂದು ನಿರ್ಣಯವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಉತ್ತರವನ್ನೇ ಕೊಡ್ತಾ ಇದ್ರು. ಅತ್ತ ಮಾತ್ರ ಸರ್ಕಾರದ ನಾಯಕರು ಮಾತ್ರ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲೇ ಮುಳುಗೋಗಿದ್ರು. ಆದ್ರೆ ಇತ್ತ ವಿಪಕ್ಷಗಳಲ್ಲಿ ಸಾಕಷ್ಟು ಗೊಂದಲ ಇದ್ವು. ಯಾಕಂದ್ರೆ ಕೆಲವೊಬ್ರು ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೊಬ್ರು ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರೇ ಮಾಡಲ್ಲ, ಇನ್ನೂ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಸೊ ಹೀಗಾಗಿ ವಿಪಕ್ಷದಲ್ಲೇ ಸಾಕಷ್ಟು ಗೊಂದಲಗಳಿತ್ತು. ಅದೇ ರೀತಿಯಾಗಿ ಈ ಬಾರಿಯ ಅಧಿವೇಶನ ಅಂತ ನಾವು ನೋಡೋದಾದ್ರೆ ಬಿಜೆಪಿ ಹಾಗೂ JDS ಎರಡು ಮೈತ್ರಿ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಹೋಗೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಅಧಿವೇಶನ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ಸಲಹೆ ಮೇರೆಗೆ ಹೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಬಿಜೆಪಿ ಹಾಗೂ JDS ನಾಯಕರಿಗೆ ಒಂದು ಏನು ಮೊನ್ನೆ ಶಾಸಕಾಂಗ ಸಭೆಯನ್ನ ಕರೆದಿದ್ರು, ಈ ಒಂದು ಸಭೆಯಲ್ಲಿ ಅಂದ್ರೆ ಕೆಲವು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರಂತೆ ಬಿಜೆಪಿ ನಾಯಕರಿಗೆ JDS ನಾಯಕರಿಗೆ. ಈ ಒಂದು ದಾಖಲೆಗಳನ್ನ ಇಟ್ಕೊಂಡೇ ನೀವು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅಂತ. ಸೊ ಹೀಗಾಗಿ ಈ ಒಂದು ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರವಾಗಿಯೂ ಕೂಡ HD ಕುಮಾರಸ್ವಾಮಿ ಅವರು ಅಂದ್ರೆ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಎರಡು ಪಕ್ಷ ಅಂದ್ರೆ ಬಿಜೆಪಿ ಹಾಗೂ JDS ನಾಯಕರಿಗೆ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದು ಬೇಡ, ಯಾಕಂದ್ರೆ ಈಗಾಗಲೇ ಬಿಜೆಪಿ ಅಂತ ನಾವು ನೋಡೋದಾದ್ರೆ 85ಕ್ಕೂ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ. ಸೊ ಹೀಗಾಗಿ ಬರೀ ನಾವು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿದ್ರೆ ನಾವು ವಾಗ್ವಾದಕ್ಕೆ ಮಾತ್ರ ಇಳಿಬೇಕಾಗುತ್ತೆ, ಚರ್ಚೆಗೆ ಮಾತ್ರ ಇಳಿಬೇಕಾಗುತ್ತೆ ಸರ್ಕಾರದ ಜೊತೆ. ಸೊ ಹೀಗಾಗಿ ಈ ಒಂದು ಅವಿಶ್ವಾಸ ನಿರ್ಣಯ ಮಂಡನೆಯಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಆಗಲ್ಲ, ನಾವೇ ಅವರ ಒಗ್ಗಟ್ಟನ್ನ ಅಂದ್ರೆ ಒಗ್ಗೂಡಿಸ್ದಂಗ ಆಗುತ್ತೆ, ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿಗೆ ನಾವೇ ಕಾರಣವಾಗ್ಬಿಡ್ತೀವಿ. ಸೊ ಹೀಗಾಗಿ ಅವರ ಗೊಂದಲಗಳೇನಿದ್ರು ನೇರವಾಗಿ ಜನರಿಗೆ ತಲುಪಿಸೋಣ, ಇದನ್ನ ಹೊರತುಪಡಿಸಿದ್ರೆ ನಾವು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದು ಬೇಡ ಅನ್ನುವಂತಹ ಸಲಹೆಯನ್ನ ಇದೀಗ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಕುಮಾರಸ್ವಾಮಿ ಅವರ ಸಲಹೆ ಹಾಗೂ ಸೂಚನೆ ಮೇರೆಗೆ ಎರಡು ವಿಪಕ್ಷ ಅಂದ್ರೆ ಬಿಜೆಪಿ ಹಾಗೂ JDS ನಾಯಕರು ಎಲ್ಲರೂ ಕೂಡ ಈ ಒಂದು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದು ಬೇಡ ಅನ್ನುವಂತಹ ವಿಚಾರದಿಂದ ಅಂದ್ರೆ ಈ ಒಂದು ಅವಿಶ್ವಾಸ ನಿರ್ಣಯ ಮಾಡುವ ವಿಚಾರದಿಂದ ಹಿಂದೆ ಸರಿದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಕಾಂಗ್ರೆಸ್ಗೆ ಇದ್ದಂತಹ ತಲೆಬಿಸಿ ಒಂದು ಹೋಗಿರುವಂಥದ್ದು. ಅಂದ್ರೆ ಈಗಾಗಲೇ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಕಷ್ಟು ತಯಾರಿಯನ್ನ ಈಗಾಗಲೇ ವಿಪಕ್ಷಗಳು ತಯಾರು ಮಾಡ್ಕೊಂಡಿದೆ. ನಿರುದ್ಯೋಗ ವಿಚಾರ ಆಗಿರ್ಬೋದು, ಮೇನ್ ಆಗಿ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಏನೇನು ತೊಂದರೆಗಳಿದ್ವು, ಗೊಂದಲಗಳಿದ್ವು, ಸಮಸ್ಯೆಗಳಿದ್ವು, ಇದೆಲ್ಲವನ್ನು ಕೂಡ ಮೊದಲು ಮುನ್ನೆಲೆಗೆ ತೆಗೆದುಕೊಂಡು ಬರಬೇಕು
ಸರ್ಕಾರ ಏನೇನ್ ಪರಿಹಾರ ಕೊಟ್ಟಿದೆ ರೈತರಿಗೆ ಅನ್ನುವ ವಿಚಾರವನ್ನ ತೆಗಿಬೇಕು ಅನ್ನುವಂಥದ್ದು ವಿಪಕ್ಷಗಳ ಉದ್ದೇಶ ಆಗಿದೆ. ಸೊ ಹೀಗಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದು ಬೇಡ ಅನ್ನುವಂತಹ ವಿಚಾರವನ್ನ ಇದೀಗ ಬಿಜೆಪಿ ಹಾಗೂ JDS ನಾಯಕರು ಮಾಡಿರುವಂಥದ್ದು. ಸೊ ಹೀಗಾಗಿ ಈ ಬಾರಿ ಅಧಿವೇಶನ ಯಾವ ರೀತಿಯಾಗಿ ಕುತೂಹಲ ಮೂಡಿಸುತ್ತೆ, ಯಾವ ರೀತಿಯ ಕಾವು ಪಡೆದುಕೊಳ್ಳುತ್ತೆ, ನಾಳೆಯಿಂದ ಸರ್ಕಾರವನ್ನ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿ ಅನುಮಾನ ಇಲ್ಲ. ಸೊ ಹೀಗಾಗಿ ವಿಪಕ್ಷಗಳ ತರಾಟೆಗೆ ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ. ಕ್ಯಾಮೆರಾ ಪರ್ಸನ್ ಚಂದ್ರ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.